ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ವಿಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಸಮಸ್ತ ಪ್ರವಾಸಿ ಪ್ರಪಂಚ ವೀಕ್ಷಕರಿಗೆ ಅಕ್ಷಯ್ ಆತ್ರೇಯ ಮಾಡುವ ನಮಸ್ಕಾರಗಳು. ಭಾರತಕ್ಕೆ ಆತ್ಮ ಅಂತಂದರೆ ಸನಾತನ ಧರ್ಮ ಅದರ ಮೂಲ ಆಗಿರುತ್ತೆ. ಸನಾತನ ಧರ್ಮದಲ್ಲಿ ನಾವು ಸೃಷ್ಟಿ, ಸ್ಥಿತಿ ಹಾಗೂ ಲಯದ ಬಗ್ಗೆ ಮಾತಾಡ್ತೀವಿ. ಅಂದರೆ ಕರ್ತೃ, ಕರ್ಮ ಮತ್ತು ಕ್ರಿಯೆ. ಕರ್ತೃ ಬ್ರಹ್ಮ ಆದರೆ ಕರ್ಮ ವಿಷ್ಣು ಆಗಿರ್ತಾನೆ ಮತ್ತು ಲಯಕಾರ ಶಿವ ಆಗಿರ್ತಾನೆ. ಇವತ್ತು ಬೆಂಗಳೂರಿನ ಈಜಿಪುರದಲ್ಲಿ ಇರುವಂಥ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ವಿಷ್ಣುವಿನ ವಿರಾಟ ಸ್ವರೂಪವಾದ 108 ಅಡಿಯ ವಿಗ್ರಹವಿದೆ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಯಾವಾಗ ಅರ್ಜುನ ಶ್ರೀಕೃಷ್ಣನ ನಿಜ ಸ್ವರೂಪ ನೋಡಬೇಕು ಅಂತ ಕೇಳಿದಾಗ ಭಗವಂತ ಶ್ರೀಕೃಷ್ಣ ಈ ವಿಶ್ವರೂಪವನ್ನು ದರ್ಶನ ಮಾಡಿಸ್ತಾನೆ. ಅವನು ಹೇಳ್ತಾನೆ, ನಾನು ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ, ನಪುಂಸಕನೂ ಅಲ್ಲ, ನಾನು ಎಲ್ಲವೂ ಆಗಿದ್ದೇನೆ ಅಂತ. ಆ ರೀತಿಯ ಸಂದೇಶವನ್ನು ಇಡೀ ಭೂಮಂಡಲಕ್ಕೆ ಸಾರುವಂಥ ಏಕಶಿಲಾ 108 ಅಡಿಯ ವಿರಾಟ ವಿಶ್ವರೂಪ ದರ್ಶನ ತೋರುವಂಥ ವಿಷ್ಣುವಿನ ವಿಗ್ರಹ ಈ ದೇವಸ್ಥಾನದಲ್ಲಿದೆ. ಬನ್ನಿ ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ವಿಷ್ಣುವಿನ ಅಂಶ ಹಾಗೂ ಅವನ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. I'm really grateful and indeed very happy to introduce to you all our ancient temple of Sri Rama Mandir. This temple was consecrated in the pre-independence era, and now the temple has become famous after the consecration of the 108 feet statue of Sri Mahavishnu Vishwarupa statue. This statue we have brought with a very great difficulty. For the past 15 years, we struggled and brought this statue from Tamil Nadu. It is one of the first statue of this kind ever sculpted, and this has been transported over a distance of 350 kilometers from Tamil Nadu. After a very Herculean struggle, we have reached Bangalore, and during 2018 and 19 we reached Bangalore, and from 19 to 2025 we finished the sculpture, and during 2022 to 23 we got the statue erected on the pedestal by the help of L&T and Right Wings Bombay. And later, after completion of the statue, during June of this year we consecrated the statue, and I feel this is the only statue which can enlighten everybody, because in the main aim of installing the statue was, see in Bhagavata, the 12th skanda, Krishna says, see divinity in every living being. In other words, we have to see God in every living being. So Vishwarupa, Vishwave, Nanu, Nane Vishwa, that is the theme of this statue. More than that, in Hinduism we have different devatas. Each sect worships one particular devata, so that doesn't mean that we are divided. What I have shown is, we have shown 40 parivara devatas on the body of the Lord, again showing that all these devatas forms are all mine only. There is only one supreme God in the universe. He, in the form of various devatas, came to the earth to tide over the crisis faced by the human beings. So that is the idea. So in the future, this kshetram, I only hope that God will give all the strength for us to develop this great kshetram to become a religious tourism center. And I hope everybody will utilize this opportunity, come and see the God and give us suggestions for any improvements, and we are acceptable for everything.
ಥ್ಯಾಂಕ್ ಯು. ನಮಸ್ತೆ. ವಿರಾಟ್ ವಿಶ್ವರೂಪ ರಾಮನಾರಾಯಣ ಪರಬ್ರಹ್ಮಣೇ ನಮಃ. ಇವತ್ತು ನಾವು ಈಜಿಪುರ ಶ್ರೀ ವಿರಾಟ್ ವಿಶ್ವರೂಪ ರಾಮನಾರಾಯಣ ಕ್ಷೇತ್ರದಲ್ಲಿ ಇದ್ದೀವಿ. ಶ್ರೀ ವಿರಾಟ್ ವಿಶ್ವರೂಪ ರಾಮನಾರಾಯಣ ಕ್ಷೇತ್ರದಲ್ಲಿ ಇವತ್ತು ಕಾರ್ತೀಕ ಮಾಸದ ಪೌರ್ಣಿಮೆಯ ಮಹಾಪರ್ವದಲ್ಲಿ ವಿಷ್ಣು ದೀಪೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಶ್ರೀರಾಮ ಮಂದಿರ ಕೋದಂಡರಾಮಸ್ವಾಮಿ ದೇವಾಲಯ ಅಂತಾನೆ ಪ್ರಸಿದ್ಧಿ. ಇದು ಬಹಳ ವರ್ಷಗಳ ಹಿಂದೆಯೇ ಕಟ್ಟಲ್ಪಟ್ಟ ಒಂದು ಪ್ರಾಚೀನವಾದ ದೇವಾಲಯ. ಈ ಪ್ರಾಚೀನ ದೇವಾಲಯದಲ್ಲಿ ವಾರ್ಷಿಕೋತ್ಸವಗಳು, ಸಂವತ್ಸರೋತ್ಸವಗಳು, ಪಕ್ಷೋತ್ಸವಗಳು, ಮಾಸೋತ್ಸವಗಳು ಇವೆಲ್ಲ ನಡೀತಾ ಬರ್ತಾನೆ ಇದೆ. ಆದರೆ 2025ರ ಈ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನದ ಕಾರ್ತೀಕ ಮಾಸದ ಪೌರ್ಣಿಮೆ ಅತ್ಯಂತ ವಿಶಿಷ್ಟವಾದದ್ದು. ಕಾರಣ ಏನು ಅಂತ ಕೇಳಿದ್ರೆ, ಈ ಬಾರಿ ಈ ರಾಮನಾರಾಯಣ ಕ್ಷೇತ್ರದಲ್ಲಿ ವಿರಾಟ್ ವಿಶ್ವರೂಪ 108 ಅಡಿಯ ಏಕಶಿಲಾ ವಿಗ್ರಹವೂ ಕೂಡ ಪ್ರತಿಷ್ಠಾಪಿತವಾಗಿದೆ. ಹಾಗಾಗಿ ಈ ದೀಪೋತ್ಸವ ಶ್ರೀರಾಮ ದೀಪೋತ್ಸವದ ಜೊತೆಗೆ ವಿರಾಟ್ ವಿಶ್ವರೂಪ ಸ್ವಾಮಿಯ ದೀಪೋತ್ಸವ ಆಗಿದೆ. ಹಾಗಾಗಿ ಈ ವರ್ಷ ಅತ್ಯಂತ ವಿಶಿಷ್ಟವಾದದ್ದು. ಭರತ ಖಂಡದಲ್ಲಿ ಮಾತ್ರವಲ್ಲದೆ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲದ 108 ಅಡಿ ಎತ್ತರದ ಏಕಶಿಲಾ ವಿರಾಟ್ ವಿಶ್ವರೂಪ ರಾಮನಾರಾಯಣ ವಿಗ್ರಹ ಈ ಈಜಿಪುರ ಕ್ಷೇತ್ರದಲ್ಲಿ ಇಲ್ಲಿ ಅವತಾರವಾಗಿದೆ, ಇಲ್ಲಿ ಆವಿರ್ಭವಿಸಿದೆ. ಇಂತಹ ವಿರಾಟ್ ವಿಶ್ವರೂಪ ರಾಮನಾರಾಯಣ ಕ್ಷೇತ್ರದಲ್ಲಿ ಇವತ್ತು ವಿಷ್ಣು ದೀಪೋತ್ಸವದ ಪ್ರಯುಕ್ತ ಶುಭ ಪೌರ್ಣಿಮೆ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಇರುವಂತಹ ಈ ದಿನ ವಿಷ್ಣು ದೀಪೋತ್ಸವ ನಡೀತಾ ಇದೆ. ಅದಕ್ಕಾಗಿ ಬೆಳಿಗ್ಗೆಯೇ ಶ್ರೀರಾಮಚಂದ್ರ ದೇವರಿಗೆ ಉತ್ಸವ ಮೂರ್ತಿಗೆ 25 ಕಲಶಗಳಿಂದ ಅಂದರೆ 25 ಕಲಶಗಳಿಂದ ಅಭಿಷೇಕವಾಗಿ ಆ ಸ್ನಪನಪೂರ್ವಕ ಅಭಿಷೇಕವಾದ ನಂತರ ಆಪೂಪಾದಿ ದೇವರಿಗೆ ನಿವೇದನವಾಗಿ ಸಾತ್ವತ ಸಂಹಿತೋಕ್ತವಾಗಿ ಪಾಂಚರಾತ್ರ ಭಗವಚ್ಛಾಸ್ತ್ರದ ರೀತಿಯಲ್ಲಿ ಇವತ್ತು ಪೂಜೆಗಳೆಲ್ಲವೂ ಕೂಡ ಸಂಪನ್ನವಾಗ್ತಾ ಇದೆ. ಇಂತಹ ಮಾಧ್ಯಾಹ್ನಿಕ ಪೂಜೆಯು ನಡೆದು ಇಂದು ಸಂಜಾ ಕಾಲದಲ್ಲಿ ನಮ್ಮ ವಿದ್ವಾನ್ ರಾಮಪ್ರಿಯ ಭಟ್ಟಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಈಗ ಇಲ್ಲಿ ದೀಪೋತ್ಸವಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ರಾಮನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇಂತಹ ಭವ್ಯವಾದ ದೀಪೋತ್ಸವ ನಡೀತಾ ಇರೋದು ಇದು ಮೊದಲನೆಯ ಬಾರಿ. ನಾನು ಈಗಾಗಲೇ ಹೇಳಿದ ಹಾಗೆ ಈ ರಾಮನ ದೇವಾಲಯ ಕೋದಂಡರಾಮಸ್ವಾಮಿ ದೇವಾಲಯ ತುಂಬ ಪ್ರಾಚೀನವಾದದ್ದು. ಉತ್ಸವಗಳು ನಡ್ಕೊಂಡು ಬರ್ತಾ ಇದೆ. ಆದರೆ ಈ ಬಾರಿ ಕೃತ್ತಿಕಾ ದೀಪೋತ್ಸವ ಅತ್ಯಂತ ವೈಭವವಾಗಿ ವಿಷ್ಣು ದೀಪೋತ್ಸವ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ವಿಷ್ಣು ದೀಪೋತ್ಸವವೇ ಒಂದು ಪ್ರಧಾನ ಆಕರ್ಷಣೆಯಾಗಿ ಕೂಡ ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಶ್ರೀರಾಮ ಮಂದಿರ ಈಜಿಪುರಲ್ಲಾಗಿರೋದು ನಮಗೆ ತುಂಬ ಹೆಮ್ಮೆ. ನಾವು ಉದ್ದಾಗಿಂದನೂ ಇಲ್ಲೇ ಇರೋದು. ದೇವರು ತುಂಬ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ತಾನೆ. ತಾವೆಲ್ಲರೂ ತಮ್ಮ ಕುಟುಂಬದ ಸಮೇತ ಬಂದು ದೇವರೊಂದಿಗೆ ಪ್ರಾರ್ಥನೆ ಮಾಡಿ ಆಶೀರ್ವಾದ ಪಡೆಯಿರಿ.
ಇದಿಷ್ಟು ಈಜಿಪುರದಲ್ಲಿ ಇರುವಂತಹ ರಾಮನಾರಾಯಣ ದೇವಾಲಯದ ದೀಪೋತ್ಸವ ಮತ್ತು 108 ಅಡಿ ಇರುವಂತಹ ವಿಷ್ಣುವಿನ ವಿಶ್ವರೂಪ ದರ್ಶನ ನೀಡುವಂತಹ ವಿಗ್ರಹದ ವಿಶೇಷ. ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ, ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.